ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ಬರೇ ಒಂದು ಜಾಗ ತೋರಿಸ್ತಾ ಇಲ್ಲ, ಅಲ್ಲಿರೋ ಜನರನ್ನ ತೋರಿಸ್ತಾ ಇಲ್ಲ, ಅಲ್ಲಿರೋ ಊರುಗಳನ್ನ ತೋರಿಸ್ತಾ ಇಲ್ಲ, ಆದ್ರೆ ಒಂದು ವೈಬ್ನ ತೋರಿಸ್ತಾ ಇದ್ದೀನಿ. ಯಾವ ತರ ವೈಬ್ ಅಂದ್ರೆ ನನ್ನ ಬೆಂಗಳೂರಿಂದ 2000 ಕಿಲೋಮೀಟರ್ ದೂರ ಇರೋ ರಾಜಸ್ಥಾನ್ಗೆ ಎಳೆದಂತ ವೈಬು. ಒಂದ್ ಗಂಟೆ ರಾತ್ರಿಲಿ ಏನ್ ಸೆಲೆಬ್ರೇಷನ್, ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋ ನೋಡ್ತೀರಾ ನೀವು. ನಾನು ನಿಮ್ ತರನೇ ಜಸ್ಟ್ ಒಂದು ರೀಲ್ ನೋಡ್ಕೊಂಡು ಒಂದು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಈ ಒಂದು ಜಾಗಕ್ಕೆ ಹೋಗ್ಲೇಬೇಕು, ಅದು ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲೇ ಅಂತ 2000 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬೆಂಗಳೂರಿಂದ ರಾಜಸ್ಥಾನಕ್ಕೆ ಬಂದಿದ್ದೀನಿ. ಅಂಡ್ ರಾಜಸ್ಥಾನಲ್ಲಿ ಪುಷ್ಕರಲ್ಲಿದ್ದು ಅಲ್ಲಿನ ಒಂದು ದಿನದ ವಿಡಿಯೋ ನೀವು ಆಲ್ರೆಡಿ ನೋಡೇ ಇರ್ತೀರಾ. 2000 ಕಿಲೋಮೀಟ್ರು ಬೆಂಗಳೂರಿಂದ ಈಚೆ ಬಂದ್ರು ಕನ್ನಡ ಹಾಡು ಎಲ್ಲಿಗೆ ಹೋಗಿದೆ ನೋಡಿ, ನಮ್ಮ ಕನ್ನಡ ಸಿನಿಮಾ. ಸೊ ಗೈಸ್, ಫೈನಲಿ ನನ್ನ ಲಗೇಜ್ ಎಲ್ಲ ತಗೊಂಬಂದು ಈ ಒಂದು ಪುಷ್ಕರಲ್ಲಿರೋ ಸ್ಟೇಯಲ್ಲಿ ಇಟ್ಟಾಯಿತು. ಇವತ್ತು ರಾತ್ರಿಯಿಂದ ಫುಲ್ಲು ಪುಷ್ಕರ್ನ ಎಕ್ಸ್ಪ್ಲೋರ್ ಮಾಡೋದೇ ಕೆಲಸ. ಪುಷ್ಕರಲ್ಲಿ ಆಗೋ ಹೋಲಿ ತುಂಬ ಹೈಪ್ ಕೊಡ್ತಾಯಿದ್ರು. ಸೊ ಆ ಒಂದು ಹೈಪ್ಗೋಸ್ಕರನೇ ನಾನು ಇಲ್ಲಿ ತನಕ ಬಂದಿರೋದು ಬೆಂಗಳೂರಿಂದ. ಸೊ ಬಂದು ಆ ಹೈಪ್ನ ಮ್ಯಾಚ್ ಮಾಡಲಿಲ್ವಾ ಪುಷ್ಕರ್ ಅಂತ ನೋಡೋಣ. ನೀವೇನಾದರೂ ಹೋಲಿ ಟೈಮಲ್ಲಿ ಈ ಪುಷ್ಕರ್ಗೆ ಬರಬೇಕಂದ್ರೆ ಒಂದಿನ ಮುಂಚೆನೇ ಬಂದ್ಬಿಡಿ, ಯಾಕಂದರೆ ಹೋಲಿ ಟೈಮು ಕಂಪ್ಲೀಟ್ ಕ್ಲೋಸ್ ಆಗಿಬಿಟ್ಟಿರುತ್ತೆ ಪುಷ್ಕರು. ಒಂದು ಗಾಡಿ ಪುಷ್ಕರಿಂದ ಈಚೆನೂ ಹೋಗಲ್ಲ, ಪುಷ್ಕರ್ ಒಳಗೂ ಬರಲ್ಲ. ಸೊ ಫಸ್ಟು ಹೋಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದಹನ್ ಅಂತ ಮಾಡ್ತಾರೆ. ಅಂದರೆ ಫುಲ್ಲು ಎಲ್ಲ ಹಳೆ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ಬೆಂಕಿ ಹಚ್ತಾರೆ ಗೊತ್ತಾ, ಅದನ್ನು ಮಾಡ್ತಾರೆ. ಆ ಒಂದು ರಿಚುವಲ್ ಬಂದು ಇವಾಗ ಬಾರಾ ಘಾಟ್ ಹತ್ರ ನಡೆಯುತ್ತೆ. ಇವಾಗ ಅದನ್ನ ನೋಡೋಕ್ಕೆ ಅಂತಾನೆ ಹೋಗ್ತಾ ಇರೋದು. ಇವಾಗ ಫಸ್ಟು ಅಲ್ಲಿಂದನೇ ಸ್ಟಾರ್ಟ್ ಹೋಲಿ. ಸೊ ನಡ್ಕೊಂಡು ಬರ್ತಾ ಬಾರಾ ಘಾಟಿಗೆ ಬಂದಿದ್ದೀವಿ. ಆಲ್ರೆಡಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಹೋಲಿಗೆ ದಹನ್ ಮಾಡೋಕ್ಕೆ. ಫುಲ್ಲು ಅದು ಹೇಳಿದ್ನಲ್ಲ, ಬೆಂಕಿ ಎಲ್ಲ ಹಚ್ಬಿಟ್ಟು ಇದು ಮಾಡೋಕ್ಕೆ ತೋರಿಸಿ ನೋಡಿ. ಸೊ ಆ ದಹನ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಸನ್ಸೆಟ್ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ. ಸನ್ಸೆಟ್ಟು ಇನ್ನೇನು ಆಗ್ತಾ ಇದೆ, ಆಲ್ಮೋಸ್ಟ್ ಆಗ್ಬಿಟ್ಟಿದೆ. ನಾನೇನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಸೊ ಸನ್ಸೆಟ್ನ ನೋಡಿಕೊಂಡು ಹೋಲಿ ದಹನ್ ನೋಡಿಕೊಂಡು ಇವತ್ತು ವಿಡಿಯೋ ಎಂಡ್ ಮಾಡೋಣ. ಸನ್ಸೆಟ್ಟು ಮಸ್ತಾಗಿ ಕಾಣುತ್ತೆ ಇಲ್ಲಿಂದ ಅಂತ ಅಂತಾರೆ. ಕಾಣುತ್ತಾ ಇಲ್ವಾ ನೋಡೋಣ. ಆರೆಂಜ್ ನೋಡಿ ಇಲ್ಲಿ ಹೇಗೆ ಕಾಣ್ತಾ ಇದೆ, ಆರೆಂಜ್ ಇದು. ಬಂದಿದ್ವಿ ಅನ್ಸುತ್ತೆ, ನೆನ್ನೆ ಸ್ವಿಮ್ ಮಾಡಿದ್ವಲ್ಲ ಇಲ್ಲೇನೆ ಅಂತ ಅನಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲ, ಇಲ್ಲಿ ಬಂದಿಲ್ಲ. ಇವತ್ತೇ ಬರ್ತಾ ಇರೋದು. ಅಂದರೆ ಫುಲ್ಲು ಲೇಕ್ ಸುತ್ತೂ ಕಟ್ಟೆಗಳ ಥರ ಹಾಕಿದ್ದಾರೆ. ಆ ಕಟ್ಟೆ ಒಳಗೆ ಹೋಗ್ಬೇಕಂದ್ರೆ ಒಂದೊಂದು ಮಾತ್ರ ಏನು ಕಾಣ್ತಾ ಇದೆ ಗುರು. ಸನ್ಸೆಟ್ಟು ತೋರಿಸಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಫುಲ್ ಮೈ
ಮೈಕಲ್ಲಿ ಏನು ಕೇಳಿಸ್ತಾ ಇಲ್ಲ, ಎಲ್ಲ ಕಿರಿಸ್ತಾ ಇದ್ದಾರೆ. ಹೋಲಿ ದಹನ್ಗೆ ಎಲ್ಲರೂ ಕಾಯ್ತಾ ಇದ್ದಾರೆ ನೋಡಿ. ಫುಲ್ಲು ರೆಡಿ ಆಗಿದೆ ಇವಾಗ ದಹನ್ಗೆ ಎಲ್ಲ. ಇನ್ನೇನು ಫೈರ್ ಅಪ್ ಮಾಡ್ಬೇಕಷ್ಟೇ. ಫುಲ್ ಎಲ್ಲ ವಾರ್ನಿಂಗ್ಸ್ ಕೊಡ್ತಾ ಇದ್ದಾರೆ. ಪೊಲೀಸ್ ಅವರೆಲ್ಲ ಸುತ್ತು ನಿಂತಿದ್ದಾರೆ ನೋಡಿ, ಹೇಗೆ ಕಾಣ್ತಾ ಇದೆ. ಇವಾಗ ಫುಲ್ಲು ಅದನ್ನ ಸ್ಟಾರ್ಟ್ ಮಾಡ್ತಾರೆ ಇನ್ನೇನೊಂದು ಸ್ವಲ್ಪ ಹತ್ರಲೇನೆ. ಭಯ್ಯ ಕ್ಯಾ ಕ್ಯಾ ಡಾಲ್ತಾರೆ? ಈವಣ್ಣ ಹೇಳಿದ ಪ್ರಕಾರ ಆ ಒಂದು ಬೆಂಕಿಗೆ ಅಲ್ಲಿರೋ ಜನ ಸಗಣಿ ಮತ್ತೆ ಅವ್ರ ಬೆಳೆ ಬೆಳೆದಿರೋಂಥ ವೀಟ್ ಮತ್ತೆ ಬಾರ್ಲಿ ಆಗಿರ್ಬೋದು, ಮತ್ತೆ ಕೋಕೋನಟ್, ವಿವಿಧ ತರ ಸೀಡ್ಸ್ಗಳು, ತುಪ್ಪ, ಸಕ್ಕರೆ, ಮತ್ತೆ ಇನ್ನ ಸ್ವಲ್ಪ ಜನ ಅವ್ರಿಗೆ ಏನೇನ್ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅದನ್ನೆಲ್ಲ ಬರೆದ್ಬಿಟ್ಟು ಅದನ್ನ ಬೆಂಕಿಗೆ ಹಾಕಿ ಸುಟ್ಟಾಕೋ ತರ ಆ ಒಂದು ಬೆಂಕಿಗೆ ಇದನ್ನೆಲ್ಲ ಹಾಕ್ತಾರೆ. ಸೊ ಇವಾಗ ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ. ಅದನ್ನ ಇನ್ನೇನು 7:30ಗೆ ಅದನ್ನ ಫುಲ್ಲು ಲಿಟ್ ಅಪ್ ಮಾಡ್ತಾರಂತೆ. ಅಲ್ಲಿರೋ ಲೋಕಲೈಟ್ಸ್ ಎಲ್ಲ ಸುತ್ತು ಕೂತ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೇ ಬಿಟ್ರು. ಅವ್ರ ಪೂಜೆ ಮುಗಿಸೋ ಅಷ್ಟೊಳಗೆ ಈ ತರ ಒಂದು ಸೆಲೆಬ್ರೇಷನ್ ಏನಕ್ಕೆ ಮಾಡ್ತಾರೆ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಹಿರಣ್ಯಕಶಿಪು ಅವ್ರ ಮಗ ಪ್ರಹ್ಲಾದ ಹರಿನಾಮ ಸ್ಮರಣೆ ಮಾಡ್ತಾ ಇದ್ದಾನೆ ಅಂತ ಸಾಯಿಸ್ಬೇಕು ಅಂತ ಹಿರಣ್ಯಕಶಿಪು ಅವ್ರ ಅಕ್ಕ ಆದ ಹೋಲಿಕಾನ ಕರ್ಸಿ ಅವನ್ನ ಸುಟ್ಟಾಕ್ಬಿಡು ಅಂತ ಪ್ರಹ್ಲಾದನ್ನ ಹೋಲಿಕಾ ಮೇಲೆ ತಳ್ತಾನೆ. ಆದ್ರೆ ಪ್ರಹ್ಲಾದನ್ ಭಕ್ತಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಪ್ರಹ್ಲಾದನ್ನ ಸುಡಕ್ ಬಂದ ಹೋಲಿಕಾ ತಾನೇ ಸುಟ್ಟೋಗ್ತಾಳೆ. ಸೊ ಆ ಹೋಲಿಕಾ ಸತ್ತ ನಂತರ ಹೋಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಈ ಒಂದು ಸ್ಟೋರಿ ಇರೋದು. ಸೊ ಫೈನಲಿ ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದ್ದಾರೆ ನೋಡಿ. ಜೈ ಜೈ ಫೈನಲಿ ಹೋಲಿ ಸ್ಟಾರ್ಟ್ ಆಯ್ತು ಪುಷ್ಕರಲ್ಲಿ. आराम से परिक्रमा लगाइए, 7 परिक्रमा लगाने का विधान है। श्री कृष्ण गोविंद हरे मुरारी ಬೆಂಕಿ ಸುತ್ತ ರೌಂಡ್ ಹೊಡೆದು ಅಲ್ಲಿದ್ದಿದ್ ಬೂದಿನ ಎತ್ತಿ ಹಣೆಗೆ ಮೆತ್ಕೊಂಡು ಇವೆಂಟ್ ಮುಗೀತು ಅನ್ಕೊಂಡು ಇನ್ನೇನು ಹೋಗ್ತಾ ಇದ್ದಂಗೆ. ಸೊ ಇವಾಗ ನೋಡಿ ಅಲ್ಲಿ ಸುಟ್ಟಿದ್ರಲ್ಲ ಅದು ಗೋಧಿದು ಸುಟ್ಟಿದ್ನ ತಗೊಂಡು ತಿಂತಾ ಇದ್ದೀನಿ. ಅಂದ್ರೆ ಪ್ರಸಾದ ತರ ಇದು. ಅಲ್ಲಿ ಹೋಗಿ ಮಾಡಿ ಚೆನ್ನಾಗಿ ತಿಂದಾಗ ಒಳ್ಳೇದಾಗುತ್ತೆ ಅಂತ. ನೆಕ್ಸ್ಟ್ ಇವೆಂಟ್ ಸ್ಟಾರ್ಟ್ ಆಗಿದೆ. ಅದು ಮುಗಿದ ತಕ್ಷಣ ಬನ್ನಿ ನೋಡೋಣ ಏನು ಅಂತ.
ನೋಡಿ ಪುಷ್ಕರಲ್ಲಿ ಒಂದು ಕಡೆ ಹೋದರೆ ಫುಲ್ಲು ತಮಟೆ ಬೀಟ್ಸು ಹೋಲಿ ಅಂತ ಅಂದ್ಕೊಂಡು ನೈಟ್ ಫುಲ್ಲು ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ಇನ್ನೊಂದು ಕಡೆ ಏನಾದ್ರು ಅದು ನೋಡಿ 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 ಬೋರ್ ಆಗೋಯ್ತು ನಿಮಗೆ, ಬೇರೆ ಏನಾದ್ರು ನೋಡಬೇಕಂದ್ರೆ 2 ಹೆಜ್ಜೆ ಕೆಳಗೆ ಇಳಿತಾ ಇದ್ದಂಗೆ ಪುಷ್ಕರ್ ಲೇಕ್ ಕಾಣ್ಬಿಡುತ್ತೆ ನಿಮಗೆ. ಫುಲ್ಲು ನೈಟಲ್ಲಿ ಪುಷ್ಕರ್ ಲೇಕ್ ನೋಡ್ಕೊಂಡು ಕೂತ್ಕೊಬೋದು ಸ್ವಲ್ಪ ಹೊತ್ತು. 2 ರಿಂದ 3 ಅವರು ಕಂಟಿನ್ಯೂಸ್ ಈ ಥರ ಡ್ಯಾನ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ, ಅದೇನೆ ಕೋಲಾಟ. ಇಲ್ಲಿರೋ ಜನ ಅವ್ರ ಆಸ್ತಿ ಬೇಕಾದ್ರೆ ಬರ್ದು ಕೊಟ್ಬಿಡ್ತಾರೆ, ಆದರೆ 2 ನಿಮಿಷ ಅವ್ರ ಕೋಲಲ್ಲಿ ಆಟ ಆಡ್ಬಿಟ್ಟು ಕೊಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಸೊ ನೀವೇ ಈ ಈವೆಂಟ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕೋಲ್ಗಳನ್ನ ಪರ್ಚೇಸ್ ಮಾಡಿಬಿಡಿ ಬೆಸ್ಟು. ಸೊ ಇದು ಜಸ್ಟ್ ಸ್ಟಾರ್ಟ್ ಆಫ್ ದಿ ಫೆಸ್ಟಿವಲ್ ಅಷ್ಟೇ. ಸೊ ನಾಳೆ ಅಲ್ಟಿಮೇಟ್ ಹೋಲಿ ಸೆಲೆಬ್ರೇಷನ್ ಇರುತ್ತೆ, ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಲ್ಟಿಮೇಟ್ ಇಂಡಿಯಾಸ್ ಬಿಗ್ಗೆಸ್ಟ್ ಹೋಲಿ ಫೆಸ್ಟಿವಲ್ನ ತೋರಿಸ್ತೀನಿ. ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.